ಮೈಸೂರು ಭಾಗದ ಮುಖಂಡರಾಗಿರ್ತಕ್ಕಂಥ ಶಾಸಕ ಶ್ರೀವತ್ಸ ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶ್ರೀವತ್ಸ ಅವರೇ, ಏನ್ ಹೇಳೋಕ್ ಬಯಸ್ತೀರಿ? ಬಿಗ್ ಟ್ವಿಸ್ಟ್ ಮೂಡ ಹಗರಣಕ್ಕೆ ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಕೂಡ ಮೊದಲನೇ ದಿವಸದಿಂದನೇ ರಿಪಬ್ಲಿಕ್ ಕನ್ನಡ ಇದರಿಂದ ಧಾರಾವಾಹಿ ತರ ತೆಗೆದುಕೊಂಡು ಬಂದ್ರಿ. ನಾನು ನಿಮ್ಗೆ ಅಭಿನಂದನೆಗಳು ಹೇಳ್ತೀನಿ. ಅದರ ಮೊದಲನೇದು ರಿಯಾಕ್ಷನ್, ಈ ಬೆಳವಣಿಗೆ ಈಗ ವಾಪಸ್ ಮಾಡ್ತಿರೋದು ಒಳ್ಳೇದೇ, ಆದ್ರೆ ಟೈಮ್ ಸರಿ ಇಲ್ಲ. ಇವತ್ತು ಕೊಡ್ತಾ ಇದ್ದೀನಿ ಅಂತ ಹೇಳ್ತಿರೋದು ಸರಿ ಇಲ್ಲ. 2 ತಿಂಗಳಿಂದ ಈ ನಿರ್ಣಯ ಮಾಡಿದ್ರೆ ಬಚಾವ್ ಆಗ್ತಿದ್ರೋ ಏನೋ. ಈಗ ಬಚಾವ್ ಆಗೋದು ಕಷ್ಟ ಇದೆ. ಇಡೀ ಎಂಟ್ರಾಗಿದೆ, ಎಲ್ಲ ಕಡೆಯಿಂದ ತಪ್ಪಿತಸ್ಥರು ಅಂತಾಗಿದೆ. ಯಾಕೆ ಈ ರೀತಿ, ಯಾರಿವ್ರ ಹಿಂದೆ ಇದ್ದಾರೆ, ಯಾರಿವ್ರಿಗೆ ಈ ತರ ಗೈಡ್ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ. ಆದ್ರೆ ಈ ತರ ಮಾರ್ಗದರ್ಶನ ಒಳ್ಳೇದಲ್ಲ. ಇದನ್ನ 2 ತಿಂಗಳಿಂದ ಮಾಡಿದ್ರೆ ಸರಿ ಇರ್ತಿತ್ತು, ಇವತ್ತು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಟೈಮಿಂಗ್ ಸರಿಯಾ? ಒಟ್ಟಾರೆ ಸಿದ್ದರಾಮಯ್ಯನವ್ರ ಟೈಮಿಂಗ್ಸೇ ಸರಿ ಇಲ್ಲ ಅಂತನಾ, ಏನದು? ಖಂಡಿತ ಹಂಗೆ ನೋಡಿ. 2 ತಿಂಗಳಿಂದ ನಾವು ಗೋಗರದ್ವಿ, ಬೇಡ ರೀ ಕಂಪ್ಲೇಂಟ್ ದೂರದಾರ ನಾನೊಬ್ಬ ಇದ್ದೀನಿ, ನನ್ನನ್ ಕರೆದು ನೀವು ಕಮಿಷನರ್ ವಿರುದ್ಧ ಕ್ರಮ ತಗೊಳ್ರಿ ಅಂದ್ರೆ ಏನೂ ಮಾಡ್ಲಿಲ್ಲ. ಮೈಸೂರು ನಿರ್ಣಯ ಸರಿ ಇದೆ ಅಂದ್ರು, ಬಿಜೆಪಿಯವ್ರು ಕೊಟ್ಟಿದ್ದಾರೆ ಅಂದ್ರು, ಹಗರಣ ನಡೆದಿಲ್ಲ ಅಂದ್ರು, ವೆಂಕಟಾಚಲಪತಿ ಆಯೋಗ ಅಂದ್ರು, ದೇಸಾಯಿ ಆಯೋಗ ಅಂದ್ರು. 1 ಇವ್ರ ಗೋಜುಲು. ದಿನೇಶನ್ ಸಸ್ಪೆಂಡ್ ಮಾಡ್ತೀವಿ ಅಂತ ದಿನೇಶ್ ಕುಮಾರ್ನ ಸಸ್ಪೆನ್ಷನ್ ಆರ್ಡರ್ ಮಾಡಿದ್ರು, ವಿಡ್ರಾ ಮಾಡಿದೀವಿ ಅಂದ್ರು. ವಿಡ್ರಾ ಮಾಡಿರೋ ಪೇಪರೇ ಎಲ್ಲೂ ಬಂದಿಲ್ಲ ಇವತ್ತಿನವ್ರಿಗೆ. ಈ ತರ ಗೋಜಲು ಮಾಡಿಕೊಂಡು ಇವತ್ತು ಇಡಿ ಎಂಟರ್ ಆಗಿದೆ, 14 ಸೈಟ್ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ ಯಾರು ಒಪ್ತಾರೆ? ಆಯ್ತು ತಿರ್ಗಾದ್ರು ವಾಪಸ್ ತಗೊಳ್ಳೋ ಅಧಿಕಾರ ಇದೆಯಾ ಈಗ? ಒಮ್ಮೆ ಕೋರ್ಟಲ್ಲೆಲ್ಲ ಇಷ್ಟೆಲ್ಲ ರಾದ್ಧಾಂತ ಆದ್ಮೇಲೆ ಯಾವ ಕಮಿಷನರ್ ವಾಪಸ್ ತಗೊಂಡು ನಿಮ್ದು ವಾಪಸ್ ತಗೊಂಡ್ಬಿಟ್ಟಿದೀನಿ ಅಂತ ಹೇಳಕ್ ಸಾಧ್ಯ ಇದೆ? ಬರಲ್ಲ. ಇವ್ರು ಕೊಟ್ರು ವಾಪಸ್ ತಗೊಳಕ್ಕೆ ಅಷ್ಟು ಸುಲಭಕ್ಕೆ ಬರೋದಿಲ್ಲ ಅದು ಅಂತ. ಖಂಡಿತ ಆಗಲ್ಲ. ಕೋರ್ಟ್ ನಡೀತಾ ಇದೆ, ತನಿಖೆ ಮಾಡಿ ಅಂತ ಹೇಳಿದಾರೆ ಅವರು. ನನಗ್ ಬೇಕಾದಾಗ ಸೈಟ್ ಕೊಡಿ, ನನಗ್ ಬೇಡದಾಗ ವಾಪಸ್ ಕೊಡಿ ಅಂದ್ರೆ 62 ಕೋಟಿ ಕೊಟ್ಟಿ ಕೇಳಿದ್ ಮರ್ತೋಯ್ತಾ ಈಗ? ಅವತ್ತೇ ಮಾಡ್ಬೋದಾಗಿತ್ತಲ್ಲ. ತಪ್ಪು ಮೇಲೆ ತಪ್ಪು ಗೊತ್ತಿತ್ತು ಅವ್ರಿಗೆ, ತಪ್ಪು ಮಾಡಿದೀವಿ ಅಂತ ಗೊತ್ತಿದ್ದು ಉಡಾಫೆ ಏನೂ ಆಗಲ್ಲ ಅನ್ಕೊಂಡಿದ್ರು. ದಾಖಲೆಗಳು ನಮ್ಮ ಹತ್ರ ಸರಿಗಿತ್ತು, ಜನಗಳ ಮುಂದೆ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದ್ವಿ, ಮಾಧ್ಯಮಗಳಿಗೆ ಚೆನ್ನಾಗಿ ನಮ್ಮಿಂದ ನಿಂತ್ಕೊಂತು. ಎಲ್ಲಾ ಕಾರಣಕ್ಕೆ ಇವತ್ತು ಅವರು ಪತ್ನಿ ಅವ್ರಿಗೆ ಅವರು ಮಾಡಿರ್ಲಿಕ್ಕಿಲ್ಲ. ಅವ್ರಿಗೆ ಯಾರೋ ಇರ್ತಾರಲ್ಲ, ಅವ್ರ ಹಿತಚಿಂತಕರು. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಹಿತಶತ್ರುಗಳ ಮಾತು ಕೇಳ್ಕೊಂಡು ಸಿದ್ದರಾಮಯ್ಯನವ್ರು ಕಾಲ್ ಮೇಲೆ ಕಲ್ಲೇ ತಕೊಂಡಿದ್ದಾರೆ ಅಂತ. ಅದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಓಕೆ ಧನ್ಯವಾದಗಳು ಶ್ರೀವತ್ಸ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಬಿಜೆಪಿ ಮುಖಂಡ, ಮೈಸೂರು ಭಾಗದ ಮುಖಂಡರಾಗಿರ್ತಕ್ಕಂಥ ಶಾಸಕ ಶ್ರೀವತ್ಸ ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶ್ರೀವತ್ಸ ಅವರೇ, ಏನ್ ಹೇಳೋಕ್ ಬಯಸ್ತೀರಿ? ಬಿಗ್ ಟ್ವಿಸ್ಟ್ ಮೂಡ ಹಗರಣಕ್ಕೆ ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಕೂಡ ಮೊದಲನೇ ದಿವಸದಿಂದನೇ ರಿಪಬ್ಲಿಕ್ ಕನ್ನಡ ಇದರಿಂದ ಧಾರಾವಾಹಿ ತರ ತೆಗೆದುಕೊಂಡು ಬಂದ್ರಿ. ನಾನು ನಿಮ್ಗೆ ಅಭಿನಂದನೆಗಳು ಹೇಳ್ತೀನಿ. ಅದರ ಮೊದಲನೇದು ರಿಯಾಕ್ಷನ್, ಈ ಬೆಳವಣಿಗೆ ಈಗ ವಾಪಸ್ ಮಾಡ್ತಿರೋದು ಒಳ್ಳೇದೇ, ಆದ್ರೆ ಟೈಮ್ ಸರಿ ಇಲ್ಲ. ಇವತ್ತು ಕೊಡ್ತಾ ಇದ್ದೀನಿ ಅಂತ ಹೇಳ್ತಿರೋದು ಸರಿ ಇಲ್ಲ. 2 ತಿಂಗಳಿಂದ ಈ ನಿರ್ಣಯ ಮಾಡಿದ್ರೆ ಬಚಾವ್ ಆಗ್ತಿದ್ರೋ ಏನೋ. ಈಗ ಬಚಾವ್ ಆಗೋದು ಕಷ್ಟ ಇದೆ. ಇಡೀ ಎಂಟ್ರಾಗಿದೆ, ಎಲ್ಲ ಕಡೆಯಿಂದ ತಪ್ಪಿತಸ್ಥರು ಅಂತಾಗಿದೆ. ಯಾಕೆ ಈ ರೀತಿ, ಯಾರಿವ್ರ ಹಿಂದೆ ಇದ್ದಾರೆ, ಯಾರಿವ್ರಿಗೆ ಈ ತರ ಗೈಡ್ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ. ಆದ್ರೆ ಈ ತರ ಮಾರ್ಗದರ್ಶನ ಒಳ್ಳೇದಲ್ಲ. ಇದನ್ನ 2 ತಿಂಗಳಿಂದ ಮಾಡಿದ್ರೆ ಸರಿ ಇರ್ತಿತ್ತು, ಇವತ್ತು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಟೈಮಿಂಗ್ ಸರಿಯಾ? ಒಟ್ಟಾರೆ ಸಿದ್ದರಾಮಯ್ಯನವ್ರ ಟೈಮಿಂಗ್ಸೇ ಸರಿ ಇಲ್ಲ ಅಂತನಾ, ಏನದು? ಖಂಡಿತ ಹಂಗೆ ನೋಡಿ. 2 ತಿಂಗಳಿಂದ ನಾವು ಗೋಗರದ್ವಿ, ಬೇಡ ರೀ ಕಂಪ್ಲೇಂಟ್ ದೂರದಾರ ನಾನೊಬ್ಬ ಇದ್ದೀನಿ, ನನ್ನನ್ ಕರೆದು ನೀವು ಕಮಿಷನರ್ ವಿರುದ್ಧ ಕ್ರಮ ತಗೊಳ್ರಿ ಅಂದ್ರೆ ಏನೂ ಮಾಡ್ಲಿಲ್ಲ. ಮೈಸೂರು ನಿರ್ಣಯ ಸರಿ ಇದೆ ಅಂದ್ರು, ಬಿಜೆಪಿಯವ್ರು ಕೊಟ್ಟಿದ್ದಾರೆ ಅಂದ್ರು, ಹಗರಣ ನಡೆದಿಲ್ಲ ಅಂದ್ರು, ವೆಂಕಟಾಚಲಪತಿ ಆಯೋಗ ಅಂದ್ರು, ದೇಸಾಯಿ ಆಯೋಗ ಅಂದ್ರು. 1 ಇವ್ರ ಗೋಜುಲು. ದಿನೇಶನ್ ಸಸ್ಪೆಂಡ್ ಮಾಡ್ತೀವಿ ಅಂತ ದಿನೇಶ್ ಕುಮಾರ್ನ ಸಸ್ಪೆನ್ಷನ್ ಆರ್ಡರ್ ಮಾಡಿದ್ರು, ವಿಡ್ರಾ ಮಾಡಿದೀವಿ ಅಂದ್ರು. ವಿಡ್ರಾ ಮಾಡಿರೋ ಪೇಪರೇ ಎಲ್ಲೂ ಬಂದಿಲ್ಲ ಇವತ್ತಿನವ್ರಿಗೆ. ಈ ತರ ಗೋಜಲು ಮಾಡಿಕೊಂಡು
ಇವತ್ತು ಇಡಿ ಎಂಟರ್ ಆಗಿದೆ 14 ಸೈಟ್ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ ಯಾರು ಒಪ್ತಾರೆ? ಆಯುಕ್ತರಿಗಾದ್ರು ವಾಪಸ್ ತಗೊಳ್ಳೋ ಅಧಿಕಾರ ಇದೆಯಾ? ಈಗ ಒಮ್ಮೆ ಕೋರ್ಟಲ್ಲೆಲ್ಲ ಇಷ್ಟೆಲ್ಲ ರಾದ್ಧಾಂತ ಆದ್ಮೇಲೆ ಯಾವ ಕಮಿಷನರ್ ವಾಪಸ್ ತಗೊಂಡು ನಿಮ್ದು ವಾಪಸ್ ತಗೊಂಡ್ಬಿಟ್ಟಿದೀನಿ ಅಂತ ಹೇಳಕ್ ಸಾಧ್ಯ ಇದೆ? ಬರಲ್ಲ, ಇವ್ರು ಕೊಟ್ರು ವಾಪಸ್ ತಗೊಳಕ್ಕೆ ಅಷ್ಟು ಸುಲಭಕ್ಕೆ ಬರೋದಿಲ್ಲ ಅದು ಅಂತ. ಖಂಡಿತ ಆಗಲ್ಲ. ಕೋರ್ಟ್ ನಡೀತಾ ಇದೆ, ತನಿಖೆ ಮಾಡಿ ಅಂತ ಹೇಳಿದಾರೆ ಅವರು. ನನಗ್ ಬೇಕಾದಾಗ ಸೈಟ್ ಕೊಡಿ, ನನಗ್ ಬೇಡದಾಗ ವಾಪಸ್ ಕೊಡಿ ಅಂದ್ರೆ 62 ಕೋಟಿ ಕೊಟ್ಟಿ ಕೇಳಿದ್ ಮರ್ತೋಯ್ತಾ? ಈಗ ಅವತ್ತೇ ಮಾಡ್ಬೋದಾಗಿತ್ತಲ್ಲ. ತಪ್ಪು ಮೇಲೆ ತಪ್ಪು ಗೊತ್ತಿತ್ತು ಅವ್ರಿಗೆ, ತಪ್ಪು ಮಾಡಿದೀವಿ ಅಂತ ಗೊತ್ತಿದ್ದು ಉಡಾಫೆ ಏನೂ ಆಗಲ್ಲ ಅನ್ಕೊಂಡಿದ್ರು. ದಾಖಲೆಗಳು ನಮ್ಮ ಹತ್ರ ಸರಿಗಿತ್ತು, ಜನಗಳ ಮುಂದೆ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದ್ವಿ, ಮಾಧ್ಯಮಗಳಿಗೆ ಚೆನ್ನಾಗಿ ನಮ್ಮಿಂದ ನಿಂತ್ಕೊಂತು. ಎಲ್ಲಾ ಕಾರಣಕ್ಕೆ ಇವತ್ತು ಅವರು ಪತ್ನಿ ಅವ್ರಿಗೆ ಅವರು ಮಾಡಿರ್ಲಿಕ್ಕಿಲ್ಲ. ಅವ್ರಿಗೆ ಯಾರೋ ಇರ್ತಾರಲ್ಲ, ಅವ್ರ ಹಿತಚಿಂತಕರು. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಹಿತಶತ್ರುಗಳ ಮಾತು ಕೇಳ್ಕೊಂಡು ಸಿದ್ದರಾಮಯ್ಯನವ್ರು ಕಾಲ ಮೇಲೆ ಕಲ್ಲೇ ತಕೊಂಡಿದ್ದಾರೆ ಅಂತ. ಅದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಓಕೆ, ಧನ್ಯವಾದಗಳು ಶ್ರೀವತ್ಸ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಬಿಜೆಪಿ ಮುಖಂಡ, ಮೈಸೂರು ಭಾಗದ ಮುಖಂಡರಾಗಿರ್ತಕ್ಕಂಥ ಶಾಸಕ ಶ್ರೀವತ್ಸ ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶ್ರೀವತ್ಸ ಅವರೇ, ಏನ್ ಹೇಳೋಕ್ ಬಯಸ್ತೀರಿ? ಬಿಗ್ ಟ್ವಿಸ್ಟ್ ಮೂಡಾ ಹಗರಣಕ್ಕೆ ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಕೂಡ. ಮೊದಲನೇ ದಿವಸದಿಂದನೇ ರಿಪಬ್ಲಿಕ್ ಕನ್ನಡ ಇದರಿಂದ ಧಾರಾವಾಹಿ ತರ ತೆಗೆದುಕೊಂಡು ಬಂದ್ರಿ. ನಾನು ನಿಮ್ಗೆ ಅಭಿನಂದನೆಗಳು ಹೇಳ್ತೀನಿ. ಅದರ ಮೊದಲನೇದು ರಿಯಾಕ್ಷನ್, ಈ ಬೆಳವಣಿಗೆ ಈಗ ವಾಪಸ್ ಮಾಡ್ತಿರೋದು ಒಳ್ಳೇದೇ, ಆದ್ರೆ ಟೈಮ್ ಸರಿ ಇಲ್ಲ. ಇವತ್ತು ಕೊಡ್ತಾ ಇದ್ದೀನಿ ಅಂತ ಹೇಳ್ತಿರೋ ಸರಿ ಇಲ್ಲ. 2 ತಿಂಗಳಿಂದ ಈ ನಿರ್ಣಯ ಮಾಡಿದ್ರೆ ಬಚಾವ್ ಆಗ್ತಿದ್ರೋ ಏನೋ. ಈಗ ಬಚಾವ್ ಕಷ್ಟ ಇದೆ. ಇಡಿ ಎಂಟರ್ ಆಗಿದೆ, ಎಲ್ಲ ಕಡೆಯಿಂದ ತಪ್ಪಿತಸ್ಥರು ಅಂತಾಗಿದೆ. ಯಾಕೆ ಈ ರೀತಿ? ಯಾರಿವ್ರ ಹಿಂದೆ ಇದ್ದಾರೆ? ಯಾರಿವ್ರಿಗೆ ಈ ತರ ಗೈಡ್ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ. ಆದ್ರೆ ಈ ತರ ಮಾರ್ಗದರ್ಶನ ಒಳ್ಳೇದಲ್ಲ. ಇದನ್ನ 2 ತಿಂಗಳಿಂದ ಮಾಡಿದ್ರೆ ಸರಿ ಇರ್ತಿತ್ತು, ಇವತ್ತು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಟೈಮಿಂಗ್ ಸರಿ, ಒಟ್ಟಾರೆ ಸಿದ್ದರಾಮಯ್ಯನವ್ರ ಟೈಮಿಂಗ್ಸೇ ಸರಿ ಇಲ್ಲ ಅಂತನಾ ಏನದು? ಖಂಡಿತ ಹಂಗೆ ನೋಡಿ. 2 ತಿಂಗಳಿಂದ ನಾವು ಗೋಗರದ್ವಿ, ಬೇಡ ರೀ ಕಂಪ್ಲೇಂಟ್ ದೂರದಾರ ನಾನೊಬ್ಬ ಇದ್ದೀನಿ, ನನ್ನನ್ನು ಕರೆದು ನೀವು ಕಮಿಷನರ್ ವಿರುದ್ಧ ಕ್ರಮ ತಗೊಳ್ರಿ ಅಂದ್ರೆ ಏನೂ ಮಾಡ್ಲಿಲ್ಲ. ಮೈಸೂರು ನಿರ್ಣಯ ಸರಿ ಇದೆ ಅಂದ್ರು, ಬಿಜೆಪಿಯವ್ರು ಕೊಟ್ಟಿದ್ದಾರೆ ಅಂದ್ರು, ಹಗರ ನಡೆದಿಲ್ಲ ಅಂದ್ರು, ವೆಂಕಟಾಚಲಪತಿ ಆಯೋಗ ಅಂದ್ರು, ದೇಸಾಯಿ ಆಯೋಗ ಅಂದ್ರು. 1 ಇವ್ರ ಗೋಜುಲು. ದಿನೇಶ್ ಸಸ್ಪೆಂಡ್ ಮಾಡ್ತೀವಿ ಅಂತ ದಿನೇಶ್ ಕುಮಾರ್ನ ಸಸ್ಪೆನ್ಷನ್ ಆರ್ಡರ್ ಮಾಡಿದ್ರು, ವಿಡ್ರಾ ಮಾಡಿದೀವಿ ಅಂದ್ರು. ವಿಡ್ರಾ ಮಾಡಿರೋ ಪೇಪರೇ ಎಲ್ಲೂ ಬಂದಿಲ್ಲ ಇವತ್ತಿನವ್ರಿಗೆ. ಈ ತರ ಗೋಜಲು ಮಾಡಿಕೊಂಡು ಇವತ್ತು ಇಡಿ ಎಂಟರ್ ಆಗಿದೆ, 14 ಸೈಟ್ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ ಯಾರು ಒಪ್ತಾರೆ? ಆಯುಕ್ತರಿಗಾದ್ರು ವಾಪಸ್ ತಗೊಳ್ಳೋ ಅಧಿಕಾರ ಇದೆಯಾ? ಈಗ ಒಮ್ಮೆ ಕೋರ್ಟಲ್ಲೆಲ್ಲ ಇಷ್ಟೆಲ್ಲ ರಾದ್ಧಾಂತ ಆದ್ಮೇಲೆ ಯಾವ ಕಮಿಷನರ್ ವಾಪಸ್ ತಗೊಂಡು ನಿಮ್ದು ವಾಪಸ್ ತಗೊಂಡ್ಬಿಟ್ಟಿದೀನಿ ಅಂತ ಹೇಳಕ್ ಸಾಧ್ಯ ಇದೆ? ಬರಲ್ಲ, ಇವ್ರು ಕೊಟ್ರು ವಾಪಸ್ ತಗೊಳಕ್ಕೆ ಅಷ್ಟು ಸುಲಭಕ್ಕೆ ಬರೋದಿಲ್ಲ ಅದು ಅಂತ. ಖಂಡಿತ ಆಗಲ್ಲ. ಕೋರ್ಟ್ ನಡೀತಾ ಇದೆ, ತನಿಖೆ ಮಾಡಿ ಅಂತ ಹೇಳಿದಾರೆ ಅವರು. ನನಗ್ ಬೇಕಾದಾಗ ಸೈಟ್ ಕೊಡಿ, ನನಗ್ ಬೇಡದಾಗ ವಾಪಸ್ ಕೊಡಿ ಅಂದ್ರೆ 62 ಕೋಟಿ ಕೊಟ್ಟಿ ಕೇಳಿದ್ ಮರ್ತೋಯ್ತಾ? ಈಗ ಅವತ್ತೇ ಮಾಡ್ಬೋದಾಗಿತ್ತಲ್ಲ. ತಪ್ಪು ಮೇಲೆ ತಪ್ಪು ಗೊತ್ತಿತ್ತು ಅವ್ರಿಗೆ, ತಪ್ಪು ಮಾಡಿದೀವಿ ಅಂತ ಗೊತ್ತಿದ್ದು ಉಡಾಫೆ ಏನೂ ಆಗಲ್ಲ ಅನ್ಕೊಂಡಿದ್ರು. ದಾಖಲೆಗಳು ನಮ್ಮ ಹತ್ರ ಸರಿಗಿತ್ತು, ಜನಗಳ ಮುಂದೆ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದ್ವಿ, ಮಾಧ್ಯಮಗಳಿಗೆ ಚೆನ್ನಾಗಿ ನಮ್ಮಿಂದ ನಿಂತ್ಕೊಂತು. ಎಲ್ಲಾ ಕಾರಣಕ್ಕೆ ಇವತ್ತು ಅವರು ಪತ್ನಿ ಅವ್ರಿಗೆ ಅವರು ಮಾಡಿರ್ಲಿಕ್ಕಿಲ್ಲ. ಅವ್ರಿಗೆ ಯಾರೋ ಇರ್ತಾರಲ್ಲ, ಅವ್ರ ಹಿತಚಿಂತಕರು. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಹಿತಶತ್ರುಗಳ ಮಾತು ಕೇಳ್ಕೊಂಡು ಸಿದ್ದರಾಮಯ್ಯನವ್ರು ಕಾಲ ಮೇಲೆ ಕಲ್ಲೇ ತಕೊಂಡಿದ್ದಾರೆ ಅಂತ. ಅದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಧನ್ಯವಾದಗಳು ಶ್ರೀವತ್ಸ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ.